ಸಂತೆಯಿಂದ ತಂದಿರುವಂತಹ ಬಸಳೆ ಸೊಪ್ಪು ನೋಡಿ. ಎಲೆಗಳು ಕೂಡ ತುಂಬ ದೊಡ್ಡವಿದ್ದಾವೆ ನೋಡಿ. ಒಂದು ಹಸ್ತಕ್ಕೆ ಅಷ್ಟು ದೊಡ್ಡದಿದೆ ನೋಡಿ. ಇಷ್ಟು ದೊಡ್ಡ ದೊಡ್ಡ ಎಲೆಗಳಿದ್ದಾವೆ, ತುಂಬ ಇದೆ ನೋಡಿ. ಇಷ್ಟೊಂದಿದೆ, ಫ್ರೆಶ್ ಆಗಿದೆ. ಹಾಗೂ ದಂಟುಗಳು ಕೂಡ ತುಂಬ ದಪ್ಪನಾಗಿದೆ. ಇದನ್ನು ಕೂಡ ನಾನು ಈಗ ಸಾರು ಮತ್ತು ಪಲ್ಯ ಎರಡನ್ನೂ ಮಾಡ್ತೀನಿ. ಒಂದೇ ಮಾಡಿದ್ರೆ ತುಂಬ ಹೆಚ್ಚಾಗಿಬಿಡುತ್ತೆ ಸುಮ್ಮನೆ ಅಂಥೇಳಿ ಸಾರು ಮತ್ತು ಪಲ್ಯ ಎರಡನ್ನೂ ಕೂಡ ಮಾಡ್ತೀನಿ. ಎಲೆಗಳು ಕೂಡ ತುಂಬ ಫ್ರೆಶ್ ಇದ್ದಾವೆ. ಈ ರೀತಿ ಇದ್ದರೆ ಸಾಂಬಾರು ಕೂಡ ಅಥವಾ ಪಲ್ಯ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಈಗ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಬರ್ತೀನಿ. ಎರಡಕ್ಕೂ ಕೂಡ ಕಟ್ ಮಾಡ್ತೀನಿ. ಒಂದು ರೆಸಿಪಿನ ಈಗ ಹಾಕ್ತೀನಿ, ಮತ್ತೊಂದು ರೆಸಿಪಿನ ಮತ್ತೊಂದು ವೀಡಿಯೋದಲ್ಲಿ ಹಾಕ್ತೀನಿ. ಅಂದರೆ ಪಲ್ಯದ ರೆಸಿಪಿ ಒಂದು, ಸಾಂಬಾರು ರೆಸಿಪಿ ಒಂದು, ಎರಡು ಮಾಡ್ತಿದ್ದೀನಿ ನೋಡಿ. ಸಾಂಬಾರು ಕೂಡ ತುಂಬ ಟೇಸ್ಟಿಯಾಗಿ ತುಂಬ ಕಡಿಮೆ ಮಸಾಲೆ ಹಾಕಿ ಮಾಡ್ತೀನಿ. ಅದು ಕೂಡ ವಿಡಿಯೋ ನೋಡಿ ತುಂಬ ಚೆನ್ನಾಗಿರುತ್ತೆ. ಈಗ ಎಲೆಗಳೆಲ್ಲ ಬಿಡಿಸ್ಕೊಂಡ್ಬಿಟ್ಟು ಚೆನ್ನಾಗಿ ತೊಳ್ಕೊಂಬಂದು ಕಟ್ ಮಾಡಿ ಇಟ್ಕೊತೀನಿ ನೋಡಿ. ಈ ರೀತಿಯಾಗಿ ಎಲೆಗಳನ್ನು ಬಿಡಿಸ್ಕೋಬೇಕು ಹಾಗೂ ಚೆನ್ನಾಗಿ ತೊಳಿಬೇಕು. ದಂಟು ಕೂಡ ನನಗೆ ನೋಡಿ ತುಂಬ ಇಷ್ಟ ಆಯಿತು. ತುಂಬ ಚೆನ್ನಾಗಿದ್ದಾವೆ ದಂಟು. ಎಷ್ಟು ದಪ್ಪನಾಗಿದ್ದಾವೆ ನೋಡಿ, ಇಷ್ಟು ದಪ್ಪನಾಗಿದ್ದಾವೆ ದಂಟುಗಳು. ಇದನ್ನು ಕೂಡ ನಾನು ಹಾಕ್ತೀನಿ. ನಾರಿದ್ದರೆ ಹಾಕೋಗ್ಬಿಡಿ, ಎಳೆ ಬಿದ್ದರೆ ಹಾಕಿ. ಇದು ನಾರು ತೆಗೆದುಬಿಟ್ಟು ಈ ಕಡೆ ತೆಗೆದುಬಿಟ್ಟು, ಎಳೆ ಬಿದ್ದರೆ ಖಂಡಿತವಾಗಿ ಹಾಕಿ, ತುಂಬ ಚೆನ್ನಾಗಿ ಬರುತ್ತೆ. ಈಗ ಕಟ್ ಮಾಡ್ಕೊಂಬರೋಣ. ಒಂದು ಕುಕ್ಕರ್ ತೊಗೊಳ್ಳಿ. ಇಲ್ಲಿ ನಾನು 1 ಕಪ್ಪಷ್ಟು ತೊಗರಿಬೇಳೆ ಮತ್ತು ಇಲ್ಲಿ ಹೆಸರುಬೇಳೆ ಎರಡನ್ನೂ ತೊಗೊಂಡಿದ್ದೀನಿ. ಬೇಕಾದರೆ ತೊಗರಿಬೇಳೆನ ಮಾತ್ರ ಹಾಕ್ಕೋಬೋದು, ಇಲ್ಲಾಂದರೆ ಹೆಸರುಬೇಳೆನ ಹಾಕ್ಕೋಬೋದು. ನಾನು ಎರಡು ಕೂಡಿಸಿ ಮಾಡ್ತಾಯಿದ್ದೀನಿ ನೋಡಿ. ಇದನ್ನು ಹಾಕಿಬಿಟ್ಟು ಇಲ್ಲಿ ಕ್ಲೀನಾಗಿ ತೊಳ್ಕೊಂಡ್ಬಿಟ್ಟು ಒಂದು 3-4 ಸರಿ ಕ್ಲೀನಾಗಿ ತೊಳೆದ್ಬಿಟ್ಟು ಇದಕ್ಕೆ ಸ್ವಲ್ಪ ನೀರು, ಅಂದರೆ ಇದರಲ್ಲೊಂದು 3 ಕಪ್ ನೀರು ಹಾಕಿ. ಇದರಲ್ಲಿ ಒಂದು ಕಪ್ ಬೇಳೆ ತೊಗೊಂಡಿದ್ದೀರ ಅಂದರೆ ಒಂದು 3-4 ಕಪ್ ನೀರು ಹಾಕಿ. 4 ಜಾಸ್ತಿ ಆಗುತ್ತೆ, ಒಂದು 3 ಕಪ್ ಹಾಕಿದ್ರೆ ಸಾಕು. 3 ಕಪ್ ಹಾಕಿಬಿಟ್ಟು ಇದನ್ನು ನುಣ್ಣಗೆ ಬೇಯಿಸ್ಕೋಬೇಕು ನಾವು. ಅಂದರೆ ಈಗ ಹಿಂಗೆ ಮಸಿದ್ರೆ ಹೇಗಿರುತ್ತೋ ಆ ರೀತಿಯಾಗಿರಬೇಕಿತ್ತು, ಫುಲ್ಲು ನುಣ್ಣಗಿರಬೇಕು. ಆ ರೀತಿಯಾಗಿ ಇದನ್ನು ಬೇಯಿಸ್ಕೊಂಡು ಪಕ್ಕದಲ್ಲಿ ಇಟ್ಕೊಳ್ಳೋಣ ನಾವು ನೋಡಿ. ಬಸಳೆ ಸೊಪ್ಪನ್ನೆಲ್ಲ ಕಟ್ ಮಾಡ್ಕೊಂಡು ಬಂದಿದ್ದೀನಿ ಈ ರೀತಿ. ಮತ್ತು ದಂಟುಗಳು ನೋಡಿ ಎಷ್ಟು ಸಿಕ್ಕಿದೆ ಅಂತ ನನಗೆ. ಎಷ್ಟು ಚೆನ್ನಾಗಿದೆ ದಂಟು ಮಾತ್ರ. ಈ ರೀತಿ ಕಟ್ ಮಾಡ್ಕೊಂಡು ಬಂದಿದ್ದೀನಿ. ಇದನ್ನು ನಾವು ಈಗ ಬಸಳೆ ಸೊಪ್ಪಿದೆ ಅಲ್ಲ, ಫ್ರೈ ಮಾಡ್ತೀವಿ ನಾವು. ಫ್ರೈ ಮಾಡಿದಾಗ ಇದು ಹಾಕಿದರೆ ಅಷ್ಟು ಚೆನ್ನಾಗಿ ಫ್ರೈ ಆಗೋದಿಲ್ಲ. ಆದ್ದರಿಂದ ನಾನು ಏನು ಮಾಡ್ತೀನಿ ಅಂದರೆ ಇದನ್ನು ಕುಕ್ಕರಲ್ಲಿ ಹಾಕಿ 2 ವಿಸಲ್ ಹಾಕ್ಸ್ಕೊಂಬರ್ತೀನಿ. ಅವಾಗ ಚೆನ್ನಾಗಿ ಬೇಯುತ್ತೆ ಒಳಗಡೆ. ಇಲ್ಲಾಂದರೆ ಫ್ರೈ ಮಾಡ್ಕೋದು ತುಂಬ ಟೈಮ್ ತೊಗೊಳುತ್ತೆ. ಒಂದು ಬೇಗ ಬೇಯುತ್ತೆ, ಒಂದು ಲೇಟಾಗಿ ಬೇಯುತ್ತೆ. ಆದ್ದರಿಂದ ಇದನ್ನು ಕುಕ್ಕರಲ್ಲಿ ಹಾಕಿ 2 ವಿಸಲ್ ತಗೊಂಡ್ಬರ್ತೀನಿ. ಕುಕ್ಕರ್ ವಿಸಲ್ ತೆಗೆದ್ಮೇಲೆ ಇದರಲ್ಲಿ ಮತ್ತೆ ಅರ್ಧ ಭಾಗ ಮಾಡ್ತೀನಿ. ಇದನ್ನು ಪಲ್ಯಕ್ಕೂ ಕೂಡ ಹಾಕ್ತೀನಿ ನಾನು. ಹೇಗೆ ಸೊಪ್ಪನ್ನು ಅರ್ಧ ಭಾಗ ಮಾಡಿ ಪಲ್ಯ ಮತ್ತು ಸಾಂಬಾರು ಎರಡೂ ಮಾಡ್ತೀನೋ ಅದೇ ರೀತಿಯಾಗಿ ಇದನ್ನು ಬೇಯಿಸ್ಕೊಂಡು ಇದರಲ್ಲೂ ಪಲ್ಯ ಮತ್ತು ಸಾಂಬಾರು ಎರಡನ್ನೂ ಮಾಡ್ತೀನಿ. ಅದರಿಂದ ಇದರಲ್ಲಿ ಅರ್ಧ ಭಾಗ ನಾನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಬೇಗ ಇಡ್ತೀನಿ ನಾನು. ಫಸ್ಟಿಗೆ ನೋಡಿ, ದಂಟು ಹಾಕಿದ್ದೀನಿ, ಬಸಳೆ ಸೊಪ್ಪಿನ ದಂಟು. ಸ್ವಲ್ಪ ನೀರು ಹಾಕಿದ್ದೀನಿ. ಹಾಗೆ ಸ್ವಲ್ಪ ಉಪ್ಪನ್ನು ಹಾಕಿಬಿಡ್ತೀನಿ ನಾನು, ಯಾಕಂದರೆ ಸಪ್ಪೆ ಬರಬಾರ್ದಲ್ವ. ಅದರಿಂದ ಉಪ್ಪನ್ನು ಹಾಕಿಬಿಟ್ಟು ಇದನ್ನು 2 ವಿಸಲ್ ನಾನು ಕುಕ್ಕರ್ನ ಮುಚ್ಚಳ ಮುಚ್ಚಿ ವಿಸಲ್ ಹಾಕಿ 2 ವಿಸಲ್ ನಾನು ಕೂಗಿಸ್ಕೊಂಡು ಬರ್ತೀನಿ. ಹಾಗೆ ಇಲ್ಲಿ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ನೋಡಿ. ಒಂದು ಬಾಣಲಿ ತೊಗೊಂಡಿದ್ದೀನಿ. ಅದಕ್ಕೆ 2 ಸ್ಪೂನಷ್ಟು ಎಣ್ಣೆನ ಹಾಕಿದ್ದೀನಿ. ಎಣ್ಣೆ ಸ್ವಲ್ಪ ಬೆಚ್ಚಗಾದರೆ ಸಾಕು, ತೀರಾ ಬಿಸಿ ಆಗಬೇಕು ಅಂತಲೂ ಇಲ್ಲ. ನಂತರ 2 ಸ್ಪೂನಷ್ಟು ನಾನಿಲ್ಲಿ ಕೊತ್ತಂಬರಿ ಕಾಳನ್ನು ಹಾಕ್ತಾಯಿದ್ದೀನಿ. ಇದನ್ನು ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಕೊತ್ತಂಬರಿ ಕಾಳು ಇರುತ್ತಲ್ಲ ಅದನ್ನು ಹಾಕಿದ್ದೀನಿ. ನಂತರದಲ್ಲಿ ನಾನಿಲ್ಲಿ 1 ಇಂಚಷ್ಟು ಇಲ್ಲಿ ಚಕ್ಕೆ, 2 ಲವಂಗ, 1 ಏಲಕ್ಕಿ ಇದನ್ನು ಜೊತೆಗೆ ಹಾಕಿದ್ದೀನಿ. ಇದನ್ನು ಕೂಡ ಈಗ ಫ್ರೈ ಮಾಡ್ತಾಯಿದ್ದೀನಿ. ಹಾಗೆ ಅರ್ಧ ಸ್ಪೂನಷ್ಟು ಇಲ್ಲಿ ಜೀರಿಗೆನ ಹಾಕ್ತಾಯಿದ್ದೀನಿ. ಇದನ್ನು ಕೂಡ ಫ್ರೈ ಮಾಡ್ತೀನಿ. ಈಗ ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ಕೋಬೇಕು, ಇಲ್ಲಾಂದರೆ ಬೇಗ ಕಪ್ಪಾಗೋ ಚಾನ್ಸಸ್ ಇರುತ್ತೆ. ಆದ್ದರಿಂದ ಹಾಗೆ ಇದಕ್ಕೆ ನಾನು ಇಲ್ಲಿ ಒಂದು 5 ಗೋಡಂಬಿನ ಹಾಕ್ತಾಯಿದ್ದೀನಿ. ಈ ಗೋಡಂಬಿ ಬೇಡ ಅನ್ನೋರು ಗಸಗಸೆ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಇದನ್ನು ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಅಂತ ಹಾಕಿದ್ದೀನಿ. ಇದ್ರ ಬದಲಿಗೆ ನೀವು ಗಸಗಸೆ ಹಾಕ್ಕೋಬೋದು. ನಂತರದಲ್ಲಿ ಸ್ವಲ್ಪ ಕರಿಬೇವು ಸೊಪ್ಪು. ಇದನ್ನು ಬೇಕಾದರೆ ನೀವು ಬೇರೆಯಾಗಿ ಹುರ್ಕೋಬೋದು, ಒಂದರಲ್ಲಿ ಹುರಿಬೇಕು ಅಂತಿಲ್ಲ. ನಂತರ ಒಂದು 5ರಿಂದ 6 ಒಣಮೆಣಸಿನ್ಕಾಯಿ ಹಾಕಿದ್ದೀನಿ. ಖಾರಕ್ಕೆ ತಕ್ಕನಾಗಿ ನೀವು ಒಣಮೆಣಸಿನ್ಕಾಯಿ ಹಾಕ್ಕೋಬೋದು. ಅಷ್ಟೇ ಹಾಕಬೇಕು, ಇಷ್ಟೇ ಹಾಕಬೇಕು ಅಂತಿಲ್ಲ. ನಾನು ಇದಕ್ಕೆ ಉದ್ದಿನಬೇಳೆ ಕಡಲೆಬೇಳೆ ಹಾಕ್ತಾ ಇಲ್ಲ, ಅದ್ರ ಬದಲಿಗೆ ಗೋಡಂಬಿ ಹಾಕಿದ್ದೀನಿ. ನೀವು ಉದ್ದಿನಬೇಳೆ ಕಡಲೆಬೇಳೆ ಬೇಕಾದರೆ ಹಾಕ್ಕೋಬೋದು.
ಸ್ವಲ್ಪ ಕೆಂಪಾದರೆ ಸಾಕು. ಮೆಣಸಿನ್ಕಾಯಿ ಸ್ವಲ್ಪ ಊದ್ಕೋಬೇಕಷ್ಟೆ. ಮತ್ತು ನಾನು ಬೇಳೆ ಬೇಯಿಸ್ಕೊಂಡಿದ್ದೆನಲ್ಲ, ಅದಕ್ಕೆ ಸ್ವಲ್ಪ ಅರಿಶಿನ ಹಾಕಿ ಬೇಯಿಸ್ಕೊಂಡಿದ್ದೀನಿ. ನೆನಪಿಲ್ಲ ಹೇಳೋಕ್ಕೆ ನನಗೆ. ಮತ್ತೆ ಇಲ್ಲಿ ಅರಿಶಿನ ಹಾಕಬೇಕು ಅಂತ ಇಲ್ಲ, ಒಂದು ಸಾರಿ ಹಾಕಿದರೆ ಸಾಕು. ನೀವು ಅಲ್ಲೇ ಅರಿಶಿನ ಹಾಕ್ಕೊಳ್ಳಿಲ್ಲ ಅಂದರೆ ರುಬ್ಬುವಾಗ ಅರಿಶಿನ ಹಾಕ್ಕೊಂಡು ರುಬ್ಕೊಳ್ಳಿ ನೀವು. ನೋಡಿ, ಇದು ಫ್ರೈ ಆಗಿದೆ. ಈಗ ಚೆನ್ನಾಗಿ ಫ್ರೈ ಆಗಿದೆ. ಮೆಣಸಿನ್ಕಾಯಿ ಕೂಡ ಗಮ್ಮಂತ ಪರಿಮಳ ಬರ್ತಾಯಿದೆ. ಈಗ ಗ್ಯಾಸ್ನ ಆಫ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ಕೊಬ್ಬರಿನ ಹಾಕ್ತಾಯಿದ್ದೀನಿ. ಕೊಬ್ಬರಿ ಹುರಿಬೇಕು ಅಂತಿಲ್ಲ, ಇದನ್ನೆಲ್ಲ ಹಾಕಿ ಮಿಕ್ಸಿ ಮಾಡೋದಷ್ಟೇ. ಸ್ವಲ್ಪ ಕೊಬ್ಬರಿ ಹಾಕ್ಕೊಂಡಿದ್ದೀನಿ, ಒಂದು 4 ಟೇಬಲ್ ಸ್ಪೂನಷ್ಟು ಹಾಕಿದ್ದೀನಿ. ನೋಡಿ, ಇದು ಹುರಿಬೇಕು ಅಂತಿಲ್ಲ, ಗ್ಯಾಸ್ನ ಆಫ್ ಮಾಡಿದ್ದೀನಿ. ಈಗ ಇದನ್ನು ತಣ್ಣಗಾದ್ಮೇಲೆ ನುಣ್ಣಗೆ ರುಬ್ಕೊಂಬರಬೇಕು. ನೀವು ಬೇಳೆ ಬೇಯಿಸುವಾಗ ಅರಿಶಿನ ಹಾಕಿಲ್ಲ ಅಂದರೆ ಇಲ್ಲಿಗೆ ಅರಿಶಿನ ಹಾಕ್ಕೊಳ್ಳಿ, ಮತ್ತು ಅಲ್ಲೇ ಅರಿಶಿನ ಹಾಕಿದ್ರೆ ಇಲ್ಲಿ ಹಾಕೋ ಅವಶ್ಯಕತೆ ಇಲ್ಲ. ಒಂದು ಪ್ಯಾನು, ಈಗ ಬೇಯಿಸಿದ್ವಲ್ಲ ಬೇಳೆ, ಅರಿಶಿನ ಹಾಕಿ ಬೇಯಿಸಿರುವಂಥದ್ದು, ಇದನ್ನು ಪ್ಯಾನಿಗೆ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಇಲ್ಲಿ ನಾವು ರುಬ್ಬಿದ್ವಲ್ಲ ರುಬ್ಬಿರುವಂಥ ಮಸಾಲ, ಅದನ್ನು ಕೂಡ ಇಲ್ಲಿ ಹಾಕ್ಕೊಂಡು ಚೆನ್ನಾಗಿ ಕುದಿ ಬರಬೇಕು. ಇದನ್ನು ಆ ರೀತಿ ಕುದಿಸ್ಕೋಬೇಕು. ನೀರು ಬೇಕು ಅಂದರೆ ಹಾಕ್ಕೊಳ್ಳಿ. ಇಲ್ಲಿ ನೋಡಿ, ನಾನು ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ. ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ರುಚಿಯಾಗಿ ಬರುತ್ತೆ. ಈ ಮಸಾಲ ಮಾಡ್ಕೊಂಡು ನೋಡ್ಕೊಳ್ಳಿ ಒಂದು ಸರಿ, ತುಂಬ ರುಚಿಯಾಗಿರುತ್ತೆ. ಇದೇ ರೀತಿ ಮಸಾಲ ಹಾಕ್ಕೊಳ್ಳಿ ನೀವು, ತುಂಬ ರುಚಿಯಾಗಿರುತ್ತೆ. ಈಗ ಬೇಳೆ ಮತ್ತು ಮಸಾಲ ಎರಡನ್ನೂ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಮಾಡ್ಕೋಬೋದು ನೀವು. ಜಾಸ್ತಿ ತೆಳ್ಳನೂ ಬೇಡ, ಜಾಸ್ತಿ ದಪ್ಪನೂ ಬೇಡ. ಈಗ ಚೆನ್ನಾಗಿ ಕುದಿ ಬರಬೇಕು. ಹಾಗೆ ನಾನಿಲ್ಲಿ ಪಕ್ಕದಲ್ಲಿ ಮತ್ತೆ ಅದೇ ಪ್ಯಾನ್ನ ಇಟ್ಕೊಂಡಿದ್ದೀನಿ, ಅದೇ ಒಂದು ಬಾಣಲೆನ ಇಟ್ಕೊಂಡಿದ್ದೀನಿ. ಈಗ ಇಲ್ಲಿ ಏನು ಮಾಡಬೇಕಪ್ಪ ಅಂದರೆ, ಈಗ ಡೈರೆಕ್ಟಾಗಿ ಬಸಳೆ ಸೊಪ್ಪು ಹಾಕೋಕ್ಕೆ ಬರೋದಿಲ್ಲ. ಆದ್ದರಿಂದ ಏನು ಮಾಡೋದು ಅಂದರೆ, ಈಗ ಅದೇ ಒಂದು ಬಾಣಲೆಗೆ ಒಂದು 3 ಚಮಚ ಎಣ್ಣೆನ ಹಾಕ್ತಾಯಿದ್ದೀನಿ. 3ರಿಂದ 4 ಚಮಚ ಹಾಕಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡಿದ್ದಲ್ಲ ಬಸಳೆ ಸೊಪ್ಪು, ಅದರಲ್ಲಿ ಅರ್ಧ ಭಾಗನ ಹಾಕ್ತಾಯಿದ್ದೀನಿ ನಾನು ಇದಕ್ಕೆ. ಈಗ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ನಾವು. ನೋಡಿ, ಅರ್ಧ ಭಾಗನ ಹಾಕ್ತಾಯಿದ್ದೀನಿ, ಅರ್ಧ ಹಾಕಿದ್ದೀನಿ. ಇನ್ನೂ ಅರ್ಧ ಇದನ್ನು ಪಲ್ಯ ಮಾಡೋಣ. ಈಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾವು ಇದನ್ನು. ಅಂದರೆ ಲೋಳೆ ಇರುತ್ತಲ್ಲ, ಆ ಲೋಳೆ ಎಲ್ಲ ಹೋಗಬೇಕು ಸ್ವಲ್ಪ. ಆಮೇಲೆ ಲೋಳೆ ಹೋದ್ಮೇಲೆ ಇದನ್ನು ತೊಗೊಂಡೋಗಿ ಆ ಸಾಂಬಾರಿಗೆ ಮಿಕ್ಸ್ ಮಾಡಿ ಲಾಸ್ಟಿಗೆ ಒಂದು ಒಗ್ಗರಣೆ ಕೊಟ್ಟರೆ ನಮ್ಮ ಸಾಂಬಾರು ರೆಡಿಯಾಗುತ್ತೆ. ಇದು ಲೋಳೆ ಹೋಗೋವರೆಗೂ ನಾವು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಪಕ್ಕದಲ್ಲಿ ನಮ್ಮ ಸಾಂಬಾರು ಕೂಡ ಅಲ್ಲಿ ಕುದೀತಾ ಇದೆ. ನೋಡಿ, ಈಗ ಚೆನ್ನಾಗಿ ಬೆಂದಿದೆ ಕೂಡ, ಮತ್ತು ಲೋಳೆ ಅಂಶ ಸ್ವಲ್ಪ ಕಡಿಮೆ ಆಗಿದೆ. ಪೂರ್ತಿ ಕಡಿಮೆ ಆಗಿಲ್ಲ, ಸ್ವಲ್ಪ ಕಡಿಮೆ ಆಗುತ್ತೆ. ಇದನ್ನು ತಗೊಂಡೋಗಿ ಈ ಕುದಿತಿರೋ ಸಾಂಬಾರಿಗೆ ಹಾಕಬೇಕು. ಇದನ್ನು ಇಷ್ಟಾದರೆ ಸಾಕಾಗುತ್ತೆ. ಒಂದು 7ರಿಂದ 8 ನಿಮಿಷ ಇದನ್ನು ಫ್ರೈ ಮಾಡ್ಕೋಬೇಕು ನೀವು. ಇದೇ ರೀತಿಯಲ್ಲಿ ಚೆನ್ನಾಗಿ ಬೇಯಬೇಕದು, ಮತ್ತು ಲೋಳೆ ಅಂಶ ಕೂಡ ಹೋಗಬೇಕು. ಇದನ್ನು ಈಗ ಸಾಂಬಾರಿಗೆ ಹಾಕೋಣ. ಇದು ರೆಡಿಯಾಗಿದೆ. ಈಗ ನೋಡಿ, ಇಲ್ಲಿ ಸಾಂಬಾರು ಕೂಡ ಚೆನ್ನಾಗಿ ಕುದ್ದಿದೆ. ನಾನೇನು ಉಪ್ಪು ಹಾಕಿಲ್ಲ ಇದಕ್ಕೆ, ಉಪ್ಪನ್ನ ನೋಡ್ಕೊಂಡು ಹಾಕ್ಕೋಬೇಕು ನಾವು. ಈಗ ಈ ಫ್ರೈ ಮಾಡಿದ್ರೆ ಸೊಪ್ಪು ಇರುತ್ತಲ್ಲ, ಈಗ ಇದಕ್ಕೆ ಹಾಕೋಣ. ತುಂಬ ಸಿಂಪಲಾಗಿ ಮಾಡ್ಕೋಬೋದು ಫ್ರೆಂಡ್ಸ್, ಇದು ತುಂಬ ರುಚಿಯಾಗಿರುತ್ತೆ. ನಿಜವಾಗ್ಲೂ ಸಿಂಪಲ್ ವೇ. ಮತ್ತು ಹಾಗೆ ಇದಕ್ಕೆ ನಾವು ದಂಟನ್ನು ಕೂಡ ಬೇಯಿಸಿಟ್ಕೊಂಡಿದ್ವಲ್ಲ, ಆ ದಂಟನ್ನು ಕೂಡ ನಾನು ಹಾಕ್ತೀನಿ ಇದಕ್ಕೆ. ನೋಡಿ, ದಂಟು ಎಷ್ಟು ಚೆನ್ನಾಗಿ ಬೆಂದಿದೆ ಕೂಡ ದಂಟು. ಈಗ ದಂಟನ್ನು ಹಾಕ್ತಾಯಿದ್ದೀನಿ ಇದಕ್ಕೆ. ಯಾಕಂದರೆ ದಂಟು ಸ್ವಲ್ಪ ಟೈಮ್ ತಗೊಳುತ್ತೆ ಬೇಯೋಕ್ಕೆ. ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನಾವು. ಮಿಕ್ಸ್ ಮಾಡಿದರೆ ಆಯಿತು. ಉಪ್ಪನ್ನ ನಾನು ಹಾಕ್ತೀನಿ ಕೊನೆಯಲ್ಲಿ, ಯಾಕಂದರೆ ನಾವು ದಂಟು ಬೇಯಿಸುವಾಗ ಉಪ್ಪು ಹಾಕಿದ್ವಿ, ನೆನಪಿದೆ ಅಲ್ವಾ? ಅದರಿಂದ ಉಪ್ಪನ್ನ ನೋಡ್ಕೊಂಡು ಹಾಕ್ಕೋಬೇಕು. ಈಗ ಮಸಾಲೆಯಲ್ಲಿ ಮಿಕ್ಸ್ ಆದಮೇಲೆ ಉಪ್ಪು ಯಾವ ರೀತಿ ಬಿಟ್ಕೊಡುತ್ತೆ ನೋಡಬೇಕಲ್ಲ, ಒಂದ್ಸಲ ಟೇಸ್ಟ್ ನೋಡಿ ನಂತರದಲ್ಲಿ ಇದನ್ನು ಉಪ್ಪನ್ನ ಹಾಕಬೇಕಾಗುತ್ತೆ. ಹಾಗೂ ದಂಟು ಬೇಯಿಸೋಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡಿದ್ವಲ್ಲ, ಆ ನೀರನ್ನು ನಾನು ಇದಕ್ಕೆ ಹಾಕ್ತೀನಿ. ದಂಟು ಬೇಯಿಸೋಕ್ಕೆ ನೀರು ಹಾಕಿದ್ದು ನೆನಪಿದೆ ಅಲ್ವಾ? ಆ ನೀರನ್ನು ಕೂಡ ನಾನು ಇದಕ್ಕೆ ಹಾಕ್ಕೊತೀನಿ ನಾನೀಗ. ನೋಡಿ, ದಂಟು ಬೇಯಿಸಿರೋ ನೀರು ಇವಾಗ ಕರೆಕ್ಟ್ ಹದಕ್ಕೆ ಬರುತ್ತೆ.
ಇವಾಗ ಕರೆಕ್ಟ್ ಹದಕ್ಕೆ ಬರುತ್ತೆ. ಮಿಕ್ಸ್ ಮಾಡಿಕೊಂಡ್ರೆ ಸಾಂಬಾರು, ಬಸಳೆ ಸೊಪ್ಪಿನ ಸಾಂಬಾರೀಗ 99% ರೆಡಿಯಾಗಿದೆ. ಇನ್ನು 1% ಏನು ಅಂದರೆ ಇದಕ್ಕೆ ಒಗ್ಗರಣೆ ಹಾಕೋದು. ಮೇಯ್ನಾಗಿ ಒಗ್ಗರಣೆ ಹಾಕಿಬಿಟ್ರೆ ನಮ್ಮ 100% ಬಸಳೆ ಸೊಪ್ಪಿನ ಸಾಂಬಾರು ರೆಡಿಯಾಗುತ್ತೆ. ತುಂಬ ಚೆನ್ನಾಗಿರುತ್ತೆ ಮುದ್ದೆ ಜೊತೆ, ಅನ್ನದ ಜೊತೆ. ನೋಡ್ತಾ ಇರ್ಬೋದು ನೀವು. ನೋಡಿ ಯಾವ ರೀತಿಯಾಗಿ ಗಮ್ಮಂತ ಪರಿಮಳ ಬರ್ತಾ ಇದೆ. ಮತ್ತು ದಂಟು ಹಾಕಿದ್ದೀವಲ್ಲ, ಬೇಯಿಸಿ ಹಾಕಿದ್ವಿ, ಏನು ತೊಂದರೆ ಇಲ್ಲ. ಈ ರೀತಿಯಾಗಿ ನೀವು ಮಾಡ್ಕೋಬೋದು. ನಿಮ್ಗೆ ತೆಳ್ಳಗೆ ಬೇಕಾದ್ರೆ ತೆಳ್ಳ, ದಪ್ಪ ಬೇಕಾದ್ರೆ ದಪ್ಪ ಮಾಡ್ಕೋಬೋದು ನೀವು. ಸಣ್ಣ ಒಗ್ಗರಣೆ ಹಾಕೋಣ ಇದಕ್ಕೆ ನಾವು. ಹಾಗೆ ಇದಕ್ಕೆ ಈಗ ಉಪ್ಪನ್ನ ಹಾಕ್ತಾಯಿದ್ದೀನಿ. ಉಪ್ಪು ನೋಡಿಕೊಂಡೆ ಸ್ವಲ್ಪ ಉಪ್ಪು ಬೇಕು ಅನ್ನಿಸ್ತು, ಉಪ್ಪನ್ನ ಹಾಕ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಸ್ವಲ್ಪ ಹುಣಸೆ ಹುಳಿನ ಹಾಕ್ತಾಯಿದ್ದೀನಿ. ಇದು ಆಪ್ಷನಲ್ಲು, ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಬೆಲ್ಲ ಹಾಕೋದಿಲ್ಲ, ಬರೀ ಹುಣಸೆ ಹುಳಿ ಅಷ್ಟೇ. ಇದನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡಿಕೊಂಡು ಒಗ್ಗರಣೆ ಕೊಡೋಣ. ಈಗ ಕುದೀತಾ ಇರಲಿ, ಒಗ್ಗರಣೆ ರೆಡಿ ಮಾಡ್ಕೊಂಬರೋಣ ನಾವು. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಮತ್ತು ಪರಿಮಳ ಕೂಡ ಗಮ್ ಅಂತ ಬರ್ತಾಯಿದೆ. ಹೆಲ್ದಿ ಕೂಡ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಒಗ್ಗರಣೆ ರೆಡಿ ಮಾಡೋಣ. ನೋಡಿ ಒಗ್ಗರಣೆಗೆ ಸಣ್ಣದು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಒಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆಗಲಿ. ಎಣ್ಣೆ ಬಿಸಿ ಆದಮೇಲೆ ಮತ್ತು ಈ ಸ್ಟ್ಯಾಂಡು ಹೊಸದು, ಆದರೆ ಈ ರೀತಿ ಕಪ್ಪಾಗಿದೆ. ಇದಕ್ಕೇನಾದರೂ ಸೊಲ್ಯೂಷನ್ ಇದ್ದರೆ ಹೇಳಿ. ನೋಡಿ ಎಷ್ಟು ತಿಕ್ಕಿದ್ರೂ ಹೋಗಲ್ಲ. ಇದು ಸ್ಟೀಲಿಂದು. ಫಸ್ಟ್ ಕಬ್ಬಣದಿತ್ತು, ಅದು ಪುಡಿಯಾಗಿ ಹೋಗ್ಬಿಟ್ಟಿತ್ತು ಅಂತ ಇದು ತೊಗೊಂಬಂದರು. ತೊಗೊಂಡಿನೂ ಒಂದು ತಿಂಗಳಾಗಿಲ್ಲ, ಆದರೆ ಈ ರೀತಿ ಆಗಿದೆ ಅದು. ನೋಡಿ ನಂತರ ಎಣ್ಣೆ ಬಿಸಿಯಾಗಿದೆ. ನಂತರ ಸ್ವಲ್ಪ ಸಾಸಿವೆ, ಜೀರಿಗೆ ಬೇಕಾದರೆ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಸ್ವಲ್ಪ ಜೀರಿಗೆ, ಸ್ವಲ್ಪ ಇಂಗು, ಕರಿಬೇವಿನ ಸೊಪ್ಪು, ಒಂದೆರಡು ಕರಿಬೇವಿನ ಸೊಪ್ಪು, ಸ್ವಲ್ಪ 1-2 ಕಡ್ಡಿ ಹಾಕಿದರೆ ಸಾಕು. ಈಗ ಗ್ಯಾಸ್ ಆಫ್ ಮಾಡಿ ಈ ಒಗ್ಗರಣೆನ ಸಾಂಬಾರಿಗೆ ಹಾಕಿದರೆ ಆಯಿತು. ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ. ನೋಡಿ ಒಗ್ಗರಣೆನ ಹಾಕ್ತಾಯಿದ್ದೀನಿ ಈಗ. ನಮ್ಮ ಬಸಳೆ ಸೊಪ್ಪಿನ ಸಾಂಬಾರೀಗ ರೆಡಿಯಾಗಿದೆ. ತುಂಬ ರುಚಿ ಇರುತ್ತೆ ಫ್ರೆಂಡ್, ನಿಜವಾಗ್ಲೂ ಈಸಿ ಮಾಡ್ಕೊಂಡು ನೋಡ್ಕೊಳ್ಳಿ. ಹಾಗೂ ಸಿಂಪಲ್ ಮಸಾಲ ಹಾಕಿರೋದ್ರಿಂದ ಏನು ಕಷ್ಟ ಅನಿಸೋದಿಲ್ಲ ಮಾಡೋಕ್ಕೆ. ನೋಡಿ ಅನ್ನದ ಜೊತೆ, ಚಪಾತಿ ಜೊತೆ, ಮುದ್ದೆ ಜೊತೆನೂ ತುಂಬ ಸೂಪರಾಗಿರುತ್ತೆ. ಹಾಗೂ ಹೆಲ್ದಿ ಕೂಡ, ಸಿಂಪಲಾಗಿ ಮಾಡ್ಕೋಬೋದು. ಜಾಸ್ತಿ ಐಟಮ್ ಕೂಡ ಬೇಡ ಇದಕ್ಕೆ. ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.